ಇವತ್ತಿನ ಸ್ಪೆಷಲ್ ಚಿಕನ್ ಗೀಜರ್ಡ್ ಫ್ರೈ. ಫ್ರೆಂಡ್ಸ್ ನೋಡಿ, ಇದು ಈಗಾಗಲೇ 5 ರಿಂದ 10 ನಿಮಿಷ ಬೆಂದಿದೆ. ಇದನ್ನು ತೆಗೆದುಬಿಟ್ಟು ನಾವು ಚಿಕ್ಕ ಚಿಕ್ಕ ಪೀಸಾಗಿ ಹೆಚ್ಕೊಳ್ಳೋಣ ಇವಾಗ. ಹಾಯ್ ಫ್ರೆಂಡ್ಸ್, ಇವತ್ತಿನ ನಮ್ಮ ಚಿಕನ್ ಗೀಜರ್ಡ್ಗೆ ಬೇಕಾಗುವಂಥ ಪದಾರ್ಥಗಳು: ಅರಿಶಿನ ಪುಡಿ, ಹರಳುಪ್ಪು, ಕಾಳುಮೆಣಸಿನ ಪುಡಿ, ಸ್ವಲ್ಪ ಸೋಯಾಬೀನ್ ಸಾಸ್, ಹೆಚ್ಚಿದ ಈರುಳ್ಳಿ, ನಿಂಬೆಹಣ್ಣು, ಚಿಕನ್ ಮಸಾಲ ಮತ್ತು ಗರಂ ಮಸಾಲ, ಸ್ವಲ್ಪ ಎಳ್ಳು, ಶುಂಠಿ, ಬೆಳ್ಳುಳ್ಳಿ, ಎಣ್ಣೆ, ಸ್ವಲ್ಪ ತುಪ್ಪ, ಧನಿಯಾ ಪುಡಿ, ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಗೂ ಬ್ಯಾಡಗಿ ಮೆಣಸಿನಕಾಯಿ ಪೌಡ್ರನ್ನ ನಾನು ತಗೊಂಡಿದ್ದೀನಿ. ಮೊದಲಿಗೆ ನಾವು ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಅದ್ರ ಜೊತೆ ಸ್ವಲ್ಪ ಹಸಿರು ಮೆಣಸಿನಕಾಯಿ ಆಡ್ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಆಡ್ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕೋಣ. ಈಗ ಶುಂಠಿ ಹಾಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗಿದೆ. ಇದ್ರ ಜೊತೆಗೆ ನಾವೀಗ ಸೋಯಾಬೀನ್ ಸಾಸ್ ತಗೊಂಡಿದ್ವಲ್ಲ, ಅದನ್ನು ಕೂಡ ಆಡ್ ಮಾಡ್ಕೊಳ್ಳೋಣ. ಸೋಯಾಬೀನ್ ಸಾಸ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದ್ರ ಜೊತೆಗೆ ನಾವು ಕೊತ್ತಂಬರಿ ಸೊಪ್ಪು ಆಡ್ ಮಾಡ್ಕೊಳ್ಳೋಣ ಸ್ವಲ್ಪ. ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಬೇಯಿಸಿ ಕಟ್ ಮಾಡಿರ್ತಕ್ಕಂಥ ಗೀಜರ್ಡ್ ನಾವು ಇದ್ರೊಟ್ಟಿಗೆ ಹಾಕೋಣ. ಈಗ
ಇವಾಗ ಅದಕ್ಕೆ ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ. ಹಾಗೂ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಬ್ಯಾಡಗಿ ಮೆಣಸಿನಕಾಯಿ ಪುಡಿನೂ ಸಮೇತ ಇದ್ರ ಜೊತೆಗೆ ಹಾಕ್ಕೊಳ್ಳೋಣ. ಮತ್ತು ಕಾಳು ಮೆಣಸಿನ ತಗೊಂಡಿದ್ದೀವಿ ಪುಡಿ, ಅದನ್ನು ಸಮೇತ ಈಗಲೇ ಹಾಕೋಣ. ಮತ್ತು ಚಿಕನ್ ಮಸಾಲ ಮತ್ತು ಸ್ವಲ್ಪ ಗರಂ ಮಸಾಲ ಕೂಡ ಇದ್ರ ಜೊತೆಗೆ ಈಗಲೇ ಹಾಕ್ಕೊಳ್ಳೋಣ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಮತ್ತೆ ಇದಕ್ಕೆ ಇವಾಗ ನಾವು ನಿಂಬೆ ರಸ ಆ್ಯಡ್ ಮಾಡ್ಕೊಳ್ಳೋಣ. ನಾವು ಇವಾಗ ಧನಿಯಾ ಪುಡಿ ಏನು ತಗೊಂಡಿದ್ವಿ ಅದನ್ನು ಚೆನ್ನಾಗಿ ಕಪ್ಪು ಬಣ್ಣಕ್ಕೆ ಹುರ್ಕೊಳ್ಳೋಣ. ಈಗ ನೋಡಿ, ಇವಾಗ ಇದನ್ನು ನಾವು ಚೆನ್ನಾಗಿ ಕಪ್ಪು ಬಣ್ಣಕ್ಕೆ ಹುರ್ಕೊಂಡಿದ್ದೀವಿ. ಇದನ್ನು ನಾವು ಇವಾಗ ಏನು ಗೀಝರ್ಡ್ ಫ್ರೈ ಮಾಡ್ತಾಯಿದ್ವಿ ಅದಕ್ಕೆ ಅದ್ರ ಮೇಲೆ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ನೋಡಿ, ಇವಾಗ ಚಿಕನ್ ಗೀಝರ್ ಫ್ರೈ ರೆಡಿಯಾಗಿದೆ. ಇದಕ್ಕೊಂದು ಖಡಕ್ ಆಗಿರ್ತಕ್ಕಂಥ ಒಗ್ಗರಣೆ ಕೊಡೋಣ. ಒಗ್ಗರಣೆಗೆ ನಾವು ಇವಾಗ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪದ ಜೊತೆಗೆ ಹಸಿಮೆಣಸು ಆ್ಯಡ್ ಮಾಡ್ಕೊಳ್ಳೋಣ. ಕರಿಬೇವಿನ ಸೊಪ್ಪು, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ನಾವು ಎಳ್ಳು ತಗೊಂಡಿದ್ವಲ್ಲ, ಎಳ್ಳು ಸಮೇತ ಹಾಕ್ಬಿಡೋಣ. ಇದು ಒಳ್ಳೆ ಟೇಸ್ಟ್ ಕೊಡ್ತದೆ ಎಳ್ಳು ನಾವು ಮಾಡ್ತಕ್ಕಂಥ ಚಿಕನ್ ಗೀಝರ್ಡ್ ಫ್ರೈಗೆ. ಇವಾಗ ನಾವು ಮಾಡಿರ್ತಕ್ಕಂಥ ಒಗ್ಗರಣೆನ ಇದ್ರ ಮೇಲೆ ಹಾಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನು ಚೆನ್ನಾಗಿ. ನೋಡಿ, ಘಮ 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 ಅಂತ ಇದೆ. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಈಗ ಫ್ಲೇವರ್ಗೆ. ನಮ್ಮ ಚಿಕನ್ ಗೀಝರ್ಡ್ ಫ್ರೈ ರೆಡಿ ಆಯಿತು.
ಚಿಕನ್ ಗೀಜರ್ಡ್ ಫ್ರೈ ರೆಡಿ. ಸೂಪರ್. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.